ಸೆಪ್ಟೆಂಬರ್ 22, 2025 ಅವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಂದು ಐತಿಹಾಸಿಕವಾದಂತಹ ದೀಪಾವಳಿ ಗಿಫ್ಟನ್ನು ನಮಗೆ GST ರೂಪದಲ್ಲಿ ಕೊಟ್ಟರು. ಅಂದರೆ GST ದರದಲ್ಲಿ ಇಳಿಕೆ ಮಾಡಿದರು. ಸೆಪ್ಟೆಂಬರ್ 22, 2025ಕ್ಕಿಂತ ಮುಂಚೆ ನಾವು ಯಾವ ವಸ್ತುಗಳನ್ನು 12%, 18% ಹಾಗೆ 28% GST ಕಟ್ಟಿ ಆ ವಸ್ತುಗಳನ್ನು ಖರೀದಿ ಮಾಡ್ತಿದ್ವೋ ಅದೇ ವಸ್ತುಗಳನ್ನು ಈಗ ನಾವು 5%, 18% ಮತ್ತು 0% GST ಕಟ್ಟಿ ಖರೀದಿ ಮಾಡ್ಬೋದು. ಅಂದರೆ ಅಷ್ಟು GSTಯಲ್ಲಿ ಇಳಿಕೆ ಆಗಿದೆ. ಹಾಗಾದರೆ ಬನ್ನಿ, ಯಾವ ವಸ್ತುಗಳ GST ಬೆಲೆ ಕಡಿಮೆ ಆಗಿದೆ ಮತ್ತು ಯಾವ ವಸ್ತುಗಳ GST ಬೆಲೆ ಇನ್ನೂ ಕೂಡ ಹಾಗೆ ಇದೆ, ಆ ಎಲ್ಲ ವಸ್ತುಗಳ ಬಗ್ಗೆ ಆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾಗಿದ್ರೆ ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಈ GST ಅಂದ್ರೇನು, ಈ GSTನ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಜಾರಿ ಮಾಡ್ತಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಕನ್ನಡದಲ್ಲಿ ಸರಕು ಮತ್ತು ಸೇವೆಯ ತೆರಿಗೆ. ಅಂದರೆ ಒಂದು ವಸ್ತುವಿನ ಉತ್ಪಾದನೆಯ ಹಂತದಿಂದ ಹಿಡಿದು ಅದು ಮಾರಾಟವಾಗುವ ಹಂತದವರೆಗೆ ಹಾಕುವಂತಹ ರಾಷ್ಟ್ರೀಯ ಮಟ್ಟದಲ್ಲಿನ ಟ್ಯಾಕ್ಸ್ಗೆ ನಾವು GST ಅಂತ ಕರಿತೀವಿ. GST ಜಾರಿಗೊಳಿಸಬೇಕು ಅಂದರೆ ಮೊಟ್ಟ ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಈ GSTನಲ್ಲಿ ಏನೇನು ಸುಧಾರಣೆಗಳನ್ನ ತರಬೇಕು ಅಂತ ಒಂದು ಪ್ರಸ್ತಾವನೆಯನ್ನು GST ಕೌನ್ಸಿಲ್ ಮುಂದೆ ಇಡಬೇಕು. ಇದಾದ ನಂತರ GST ಕೌನ್ಸಿಲ್ ಒಂದು ಸಚಿವರ ಗುಂಪನ್ನು ರೆಡಿ ಮಾಡ್ತಾರೆ. ಈ ಸಚಿವರ ಗುಂಪಲ್ಲಿ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಮತ್ತು ಎಲ್ಲ ರಾಜ್ಯಗಳ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಇವರು ಈ ಸುಧಾರಣೆಗಳ ಬಗ್ಗೆ ಸವಿಸ್ತಾರವಾಗಿ ಸ್ಟಡಿ ಮಾಡ್ತಾರೆ. ಈ ಕೌನ್ಸಿಲ್ನಲ್ಲಿ ವೋಟಿಂಗ್ ಮುಖಾಂತರ ಇವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ನಂತರ ಇವರು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ಗೆ ಈ ಸುಧಾರಣೆಗಳನ್ನ ರೆಕಮೆಂಡ್ ಮಾಡ್ತಾರೆ. ಇಲ್ಲಿ ಇವರು ಆ ಸುಧಾರಣೆಗಳನ್ನು ಪರಿಶೀಲಿಸಿ GSTಯನ್ನು ಜಾರಿಗೊಳಿಸ್ತಾರೆ. ಓಕೆ, ಈಗ ಸೆಪ್ಟೆಂಬರ್ 22ಕ್ಕೆ ತಂದಂತಹ GST ಸುಧಾರಣೆಗಳನ್ನ ನೋಡೋಣ. ಈ GST ಅಪ್ಲೈ ಆಗೋದು ಪ್ರಮುಖವಾಗಿ 6 ಕ್ಷೇತ್ರಗಳಲ್ಲಿ. ಅವು ಯಾವಂದರೆ ದಿನಬಳಕೆಯ ವಸ್ತುಗಳು, ಅಗ್ರಿಕಲ್ಚರ್, ಹೆಲ್ತ್ ಕೇರ್ ಸೆಕ್ಟರ್, ಆಟೋಮೊಬೈಲ್ಸ್, ಎಜುಕೇಷನ್ ಮತ್ತು ಎಲೆಕ್ಟ್ರಾನಿಕ್ ಅಪ್ಲಯನ್ಸ್. ಸೊ ಈಗ ಮೊಟ್ಟ ಮೊದಲನೇದಾಗಿ ನಾವು ದಿನಬಳಕೆಯ ವಸ್ತುಗಳಲ್ಲಿ ಏನು GST ಡಿಫ್ರೆನ್ಸ್ ಆಗಿದೆ ಅಂತ ನೋಡೋಣ. ಸೊ ದಿನ ಬಳಸುವಂತಹ ಹೇರ್ ಆಯಿಲು, ಶಾಂಪು ಮತ್ತು ಟೂತ್ಪೇಸ್ಟ್ ಇವೆಲ್ಲ ಮುಂಚೆ 18% GST ಇತ್ತು. ಅದು ಈಗ ಕಡಿಮೆ ಆಗಿ 5% ಆಗಿದೆ. ಸೊ ಹಾಗೆ ಬೆಣ್ಣೆ, ತುಪ್ಪ, ಚೀಸ್ ಮುಂತಾದವುಗಳ ಮುಂಚೆ 12% GST ಇತ್ತು. ಈಗ ಅದು ಕಡಿಮೆ ಆಗಿ ಮತ್ತು 5% ಆಗಿದೆ. ಮತ್ತು ಬೇಬಿ ನ್ಯಾಪ್ಕಿನ್ಸು ಮತ್ತು ಕ್ಲಿನಿಕಲ್ ಡೈಪರ್ಸು, ಸೀವಿಂಗ್ ಮಷಿನ್ ಅಂದರೆ ಹೊಲಿಗೆ ಯಂತ್ರ ಮತ್ತು ಇದರ ಪಾರ್ಟ್ಸ್ಗಳು ಇವೆಲ್ಲವೂ 100% GST ಇದ್ದಿದ್ದು ಈಗ ಕೇವಲ 5% GST ಆಗಿದೆ. ಈಗ ಕೆಲವರಿಗೆ ಅರ್ಥ ಆಗಿರಲ್ಲ, 18% ಇರೋ GST 5% ಆಯಿತು, 12% ಇರೋದು GST 5% ಆಯಿತು ಅಂತ. ಈಗ ಅದಕ್ಕೆ ನಾನು ಒಂದು ಉದಾಹರಣೆ ಮೂಲಕ ನಿಮಗೆ ಅರ್ಥ ಮಾಡಿಸ್ತೀನಿ. ಅದೇನಪ್ಪ ಅಂದರೆ, ಈಗ ನೀವು ಒಂದು ಅಂಗಡಿ ಹೋಗ್ತೀರಾ, ಅಲ್ಲಿ ಹೋಗಿ ಒಂದು ವಸ್ತುವನ್ನು ಖರೀದಿ ಮಾಡ್ತೀರಾ. ಆ ವಸ್ತುವಿನ ಬೆಲೆ 100 ರೂಪಾಯಿ ಆಗಿರುತ್ತೆ. ಓಕೆನಾ? ಸೊ ಆ 100 ರೂಪಾಯಿ ವಸ್ತುವಿನ ಬೆಲೆ ಮುಂಚೆ 18% GST ಕಟ್ಟಬೇಕಾಗಿತ್ತು. ಸೊ ಅಂದರೆ ಆ 100 ರೂಪಾಯಿನಲ್ಲಿ 18 ರೂಪಾಯಿ ನೀವು GSTನ ಕಟ್ತಾ ಇದ್ರಿ. ಆದರೆ ಈಗ ಸೆಪ್ಟೆಂಬರ್ 22 ನಂತರ GST ಸುಧಾರಣೆ ಆದ ಮೇಲೆ ಆ 18% ಇರುವಂತಹ GST ಈಗ 5% ಆಗಿದೆ. ಅಂದರೆ ನೀವು ಮುಂಚೆ 100ಕ್ಕೆ 18 ರೂಪಾಯಿ ಕಟ್ಟಬೇಕಾಗಿತ್ತು, ಆದರೆ ಈಗ ಕೇವಲ 5 ರೂಪಾಯಿ ಕಟ್ಟಬೇಕಾಯಿತು. ಅಂದರೆ ಈಗ ನೀವು ಮುಂಚೆ ತಗೊಂಡಿರ್ತಕ್ಕಂತಹ ವಸ್ತುವಿನ ಬೆಲೆ 100 ರೂಪಾಯಿ ಆಗಿತ್ತು, ಆದರೆ ಈ ಸುಧಾರಣೆ ಆದ ನಂತರ 87 ರೂಪಾಯಿ ಆಯಿತು. ಅಂದರೆ ನೀವು ಸುಮಾರು 13 ರೂಪಾಯಿನ ಸೇವ್ ಮಾಡ್ದಂಗೆ ಆಯಿತು. ಈಗ ಹೆಲ್ತ್ ಸೆಕ್ಟರ್ ನೋಡೋಣ. ಈ ಕ್ಷೇತ್ರದಲ್ಲಿ GST ಸುಧಾರಣೆ ಮಾಡಿದ್ದು ತುಂಬ ಒಳ್ಳೆಯದಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬ ಮನುಷ್ಯನ ಆರೋಗ್ಯ ಏನಾದರೂ ಅಚಾನಕ್ಕಾಗಿ ಕೆಟ್ಟು ಹೋಯಿತು ಅಂದರೆ ಆಗ ಹಾಸ್ಪಿಟಲ್ ಖರ್ಚು ಲಕ್ಷ ಬರುತ್ತೆ. ಇದನ್ನು ಬಡವ್ರ ಕೈಲಿ ಕಟ್ಟೋಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಅವರು ದುಡ್ಡಿಲ್ಲದೆ ತಮ್ಮ ಜೀವನ ಬಿಡಬೇಕಾಗುತ್ತೆ. ಆದರೆ ಈಗ ಅದ್ಯಾವುದೇ ತಾಪತ್ರಯ ಇಲ್ಲ. ಯಾಕಂದರೆ ನಮ್ಮ ಗೌರ್ಮೆಂಟು ಹೆಲ್ತ್ ಇನ್ಶೂರೆನ್ಸ್ಗಳ ಮೇಲೆ 0% GST ಮಾಡಿದ್ದಾರೆ. ಅಂದರೆ ನಾವು ಹೆಲ್ತ್ ಇನ್ಶೂರೆನ್ಸ್ಗಳ ಮೇಲೆ 1 ರೂಪಾಯಿ ಕೂಡ GST ಕಟ್ಟೋ ಹಾಗಿಲ್ಲ.
ಮುಂಚೆ ನಾವು 18% ಜಿ ಎಸ್ ಟಿ ಕಟ್ಟಬೇಕಾಗಿತ್ತು, ಆದರೆ ಈಗ ನಿಲ್, ಅಂದರೆ 1 ರೂಪಾಯಿನೂ ಕಟ್ಟೋ ಹಾಗಿಲ್ಲ. ಮತ್ತು ಇದರಲ್ಲಿ ಬರುವಂತಹ ಥರ್ಮೋಮೀಟರ್, ಮೆಡಿಕಲ್ ಗ್ರೇಡ್ ಆಕ್ಸಿಜನ್ ಮುಂಚೆ 12% 18% ಇರೋದನ್ನು ಈಗ ಕೇವಲ 5% ಜಿ ಎಸ್ ಟಿನಾಗಿ ಮಾಡಿದ್ದಾರೆ. ಈಗ ಅಗ್ರಿಕಲ್ಚರ್ ನೋಡೋಣ. ಒಬ್ಬ ರೈತ ತನ್ನ ಹೊಲದಲ್ಲಿ ಬೆಳೆ ಬಿತ್ತಿ ಅದನ್ನು ಪೋಷಣೆ ಮಾಡಿ ನಂತರ ರಾಶಿ ಮಾಡಿ ಅದನ್ನು ಮಾರುಕಟ್ಟೆಗೆ ತಗೊಂಡು ಹೋಗಿ ಮಾರಾಟ ಮಾಡೋವರೆಗೂ ಅವನಿಗೆ ಬೇಕಾದಂತಹ ಉಪಕರಣಗಳು ಮತ್ತು ಕೀಟನಾಶಕಗಳ ಜಿ ಎಸ್ ಟಿ ಕೂಡ ಕಡಿಮೆ ಆಗಿದೆ. ಈಗ ಒಂದು ಹೊಲದಲ್ಲಿ ಬಿತ್ತನೆ ಮಾಡಬೇಕು ಅಂದರೆ ಆ ರೈತನಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಟ್ರ್ಯಾಕ್ಟರ್. ಸೊ ಆ ಟ್ರ್ಯಾಕ್ಟರ್ ಮುಂಚೆ 12% ಅಂದರೆ 12% ಜಿ ಎಸ್ ಟಿ ಇತ್ತು, ಅದೀಗ ಕಡಿಮೆ ಆಗಿ ಕೇವಲ ಅಂದರೆ 5% ಆಗಿದೆ. ಸೊ ಈ ಟ್ರ್ಯಾಕ್ಟರ್ ಹೋಗ್ತಾ ಹೋಗ್ತಾ ಅದರ ಟೈರ್ಸ್ಗಳಾಗಲಿ ಪಾರ್ಟ್ಸ್ಗಳಾಗಲಿ ಕೆಟ್ಟು ಹೋಗ್ಬೋದು. ಅಂತಹ ವಸ್ತುಗಳಿಗೆ ಮುಂಚೆ 18% ಜಿ ಎಸ್ ಟಿ ಇತ್ತು, ಆದರೆ ಅದೀಗ ಕಡಿಮೆ ಆಗಿ ಕೇವಲ 5% ಜಿ ಎಸ್ ಟಿ ಆಗಿದೆ. ಇನ್ನು ಬೆಳೆಯನ್ನು ಬಿತ್ತಿದ ಮೇಲೆ ಆ ಬೆಳೆ ಚೆನ್ನಾಗಿ ಬರಬೇಕು ಅಂತಂದರೆ ಆ ಬೆಳೆಗೆ ಚೆನ್ನಾಗಿ ನೀರು ಹರಿಸಬೇಕು. ಹಾಗಾಗಿ ಸ್ಪ್ರಿಂಕ್ಲರ್ಸು ಮತ್ತು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅದಕ್ಕೆ ಮುಖ್ಯವಾಗಿ ಬೇಕಾಗುತ್ತೆ. ಇದು ಮುಂಚೆ 12% ಜಿ ಎಸ್ ಟಿ ಇತ್ತು, ಅದೀಗ ಕಡಿಮೆ ಆಗಿ 5% ಜಿ ಎಸ್ ಟಿ ಆಗಿದೆ. ಹತ್ತತ್ರ ರೈತರಿಗೆ 30,000 ರಿಂದ 40,000 ಗಟ್ಟಲೆ ರೂಪಾಯಿಗಟ್ಟಲೆ ಅವ್ರಿಗೆ ಉಳಿತಾಯ ಆಗುತ್ತೆ. ಈಗ ಎಜುಕೇಷನ್ ಕ್ಷೇತ್ರದಲ್ಲಿ ಜಿ ಎಸ್ ಟಿ ಸುಧಾರಣೆಗಳನ್ನು ನೋಡೋಣ. ಭಾಳ ಜನ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ ಯಾವಾಗಲೂ ಚಿಂತೆ. ಯಾಕಂದರೆ ಅವರ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ ತಕ್ಷಣ ಅವರ ಸ್ಕೂಲ್ ಫೀಸ್ ಕಟ್ಟಬೇಕು, ಅದು ಲಕ್ಷಗಟ್ಟಲೆ ಇರುತ್ತೆ. ಅದಾದ ನಂತರ ಅದ್ರ ಜೊತೆಗೆ ಅವರಿಗೆ ನೋಟ್ಬುಕ್ಕು, ಪೆನ್ಸಿಲು, ಎರೇಸರು ಮತ್ತು ಮ್ಯಾಪ್ಸು, ಚಾರ್ಟ್ಸು ಇತ್ಯಾದಂತಹ ವಸ್ತುಗಳನ್ನು ಅವ್ರಿಗೆ ಪರ್ಚೇಸ್ ಮಾಡಿ ಕೊಡಬೇಕಾಗುತ್ತೆ. ಇಂತಹ ಎಲ್ಲ ತಂದೆ ತಾಯಂದ್ರಿಗೂ ಒಂದು ಜಿ ಎಸ್ ಟಿ ಬಂಪರ್ ಆಫರ್ ಏನಪ್ಪ ಅಂತಂದರೆ, ಈ ಪೆನ್ಸಿಲು ಮತ್ತು ನೋಟ್ಬುಕ್ಕು, ಎರೇಸರು ಈ ಥರ ಇತ್ಯಾದಿ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ ಮುಂಚೆ 12% ಜಿ ಎಸ್ ಟಿ ಕಟ್ಟಬೇಕಾಗಿತ್ತು, ಆದರೆ ಈಗ ಕೇವಲ 0% ಅಂದರೆ 1 ರೂಪಾಯಿ ಜಿ ಎಸ್ ಟಿ ಕೂಡ ಈ ವಸ್ತುಗಳ ಮೇಲೆ ತಂದೆ ತಾಯಿದ್ರು ಕಟ್ಟೋ ಹಾಗಿಲ್ಲ. ಸೊ ಜಿ ಎಸ್ ಟಿನ ನಿಲ್ ಮಾಡಿದ್ದಾರೆ. ಈಗ ನಾವು ಆಟೋಮೊಬೈಲ್ಸಲ್ಲಿ ಜಿ ಎಸ್ ಟಿ ರಿಫಾರ್ಮ್ಸ್ನ ನೋಡೋಣ. ಈ ಕ್ಷೇತ್ರದಲ್ಲಿ ಮಾಡಿರೋಂತಹ ಜಿ ಎಸ್ ಟಿ ರಿಫಾರ್ಮ್ಸ್ ಅಂತೂ ನಮ್ಮ ದೇಶದ ಯುವಕರಿಗೆ ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೋಟಾರ್ ಸೈಕಲ್ ಅಂದರೆ ಬೈಕ್ಸ್ ಯಾವೆಲ್ಲ 350 cc ಅಥವಾ ಅದಕ್ಕಿಂತ ಕಡಿಮೆ ಸಿ ಸಿ ಇರುವಂತಹ ಇಂಜಿನ್ಗಳನ್ನು ಹೊಂದಿರುತ್ತೋ ಆ ಎಲ್ಲ ಬೈಕ್ಗಳು ಮುಂಚೆ 28% ಜಿ ಎಸ್ ಟಿ ಇತ್ತು, ಅದು ಕಡಿಮೆ ಆಗಿ ಇವಾಗ ಕೇವಲ 18% ಆಗಿದೆ. ಅಂದರೆ ಹತ್ತತ್ರ ಒಂದು 350 cc ಅಥವಾ ಅದಕ್ಕಿಂತ ಕಡಿಮೆ ಇರೋ ಸಿ ಸಿ ಇಂಜಿನ್ ಬೈಕನ್ನು ಖರೀದಿ ಮಾಡೋಕ್ಕೆ ಹೋದರೆ ಹತ್ತತ್ರ ಸುಮಾರು 20,000 ರಿಂದ 30,000 ರೂಪಾಯಿಗಳನ್ನು ಉಳಿತಾಯ ಮಾಡ್ಬೋದು. ಮತ್ತು ಇನ್ನೂ ಕೆಲವು ಪೆಟ್ರೋಲು, LPG ಗ್ಯಾಸು, CNG ಮುಂತಾದವುಗಳು 28% ಇದ್ದಿದ್ದು ಈಗ 18% ಆಗಿದೆ. ಮತ್ತು 3 wheeled ವೆಹಿಕಲ್ ಅಂದರೆ ಆಟೋ ರಿಕ್ಷಾ ಈ ಥರ ಒಂದು ವಾಹನಗಳನ್ನು ನೀವೇನಾದರೂ ಖರೀದಿ ಮಾಡೋಕ್ಕೆ ಹೋದರೆ 28% ಇರೋ ಜಿ ಎಸ್ ಟಿ ಅಲ್ಲೂ ಕೂಡ 18% ಆಗಿದೆ. ಈಗ ನಾವು ಇಲೆಕ್ಟ್ರಾನಿಕ್ ಅಪ್ಲಯನ್ಸ್ ಜಿ ಎಸ್ ಟಿ ರಿಫಾರ್ಮ್ಸ್ನ ನೋಡೋಣ. ಈಗ ಒಬ್ಬ ಮನುಷ್ಯ ಅಂದಮೇಲೆ ಆತನಿಗೆ ತನ್ನ ಜೀವನ ಕಾಲದಲ್ಲಿ ಒಂದು ಸ್ವಂತ ಮನೆ ಅಂತ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಇವಾಗ ನೋಡಿ, ಒಂದು ಮನೆ ಅಂದರೆ ಅದಕ್ಕೆ ಒಂದು ಏರ್ ಕಂಡೀಷ್ನರು, ಡಿಶ್ ವಾಷರು ಮತ್ತು ಒಂದು TV ಇವೆಲ್ಲ ಒಂದು ಪ್ರಮುಖವಾಗಿ ಬೇಕಾಗುವಂಥ ವಸ್ತುಗಳು. ಈ ವಸ್ತುಗಳ ಜಿ ಎಸ್ ಟಿ ಮುಂಚೆ 28% ಆಗಿತ್ತು, ಆದರೆ ಈಗ ಅದು ಕಡಿಮೆ ಆಗಿ ಕೇವಲ 18% ಆಗಿದೆ. ಇಲ್ಲೂ ಕೂಡ ಸುಮಾರು ರೂಪಾಯಿಗಳನ್ನು ಉಳಿತಾಯ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಜಿ ಎಸ್ ಟಿಯಲ್ಲಿ ಆಗಿರುವಂತಹ ಸುಧಾರಣೆಗಳ ಬಗ್ಗೆ ಅರ್ಥ ಮಾಡಿಸುವಂತಹ ವಿಡಿಯೋ. ಈ ವಿಡಿಯೋ ನೋಡಿದ ನಂತರ ನಿಮಗೆ ಜಿ ಎಸ್ ಟಿ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅಂತ ಆದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ, ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.